ದೈವದ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ ಅವರ ಅಭಿನಯದ ಈಗಾಗಲೇ ಕಾಂತಾರ ಪ್ರೀಕ್ವೆಲ್ ಅಂದುಕೊಂಡ ಸಮಯಕ್ಕೆ ಬರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳ ಬೆನ್ನಲ್ಲೇ ಪದೇ ಪದೇ ಅವರು ನೇಮೋತ್ಸವಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪಂಜುರ್ಲಿ ದೈವದ ಬಳಿ ಮಾಡಿಕೊಂಡಂತಹ ಸಂಕಲ್ಪ ಏನು, ದೈವ ಕೊಟ್ಟಂತಹ ನುಡಿ ಏನು, ಎಲ್ಲ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಹೋಗ್ತೀವಿ. ಮಂಗಳೂರಿನಲ್ಲಿ ಪಂಜುರ್ಲಿ ನೇಮೋತ್ಸವಕ್ಕೆ ಬಂದು ನಟ ರಿಷಬ್ ಶೆಟ್ಟಿ ಬೇಡಿಕೊಂಡಿದ್ದಾರಂತೆ. ರಾತ್ರಿಯಿಂದ ಬೆಳಗ್ಗೆ ತನಕ ಉತ್ಸವದಲ್ಲಿ ಭಾಗಿಯಾಗಿದ್ರು. ಸಾಮಾನ್ಯವಾಗಿ ನಿಯಮಗಳೆಲ್ಲ ನಡೆಯೋದೇ ಹಾಗೆ, ರಾತ್ರಿ ಶುರುವಾದರೆ ಬೆಳಗ್ಗೆ ತನಕ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಇವರು ಅದೇ ಸ್ಪಾಟಲ್ಲಿ ಇದ್ರಂತೆ. ದೈವದ ಎದುರು ಕೈ ಮುಗಿದು ಕಷ್ಟವನ್ನು ಕೂಡ ರಿಷಬ್ ಶೆಟ್ಟಿ ದಂಪತಿ ಹೇಳ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇದೆ. ರಿಷಬ್ ದಂಪತಿಗೆ ಪಂಜುರ್ಲಿ ದೈವದಿಂದ ಅಭಯ ಸಿಕ್ಕಿದೆ. ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ, ನಿನ್ನ ಸಂಸಾರ ಹಾಳು ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ, ನನಗೆ ಸೇವೆ ನೀಡುವಂತಹ ಹರಕೆಯನ್ನು ಹೇಳಿಕೋ, 5 ತಿಂಗಳ ಗಡುವಿನಲ್ಲಿ ಒಳ್ಳೇದು ಮಾಡ್ತೀನಿ ಅಂತ ನುಡಿ ಕೊಟ್ಟಿದೆಯಂತೆ ದೈವ. ದೈವದ ಮುಂದೆ ಹಲವು ವಿಚಾರಗಳನ್ನು ಮುಕ್ತವಾಗಿ ರಿಷಬ್ ಶೆಟ್ಟಿ ಹೇಳ್ಕೊಳ್ತಾ ಇರುವಂತಹ ಸಂದರ್ಭ ನೀವು ಗಮನಿಸ್ತಾ ಇದ್ದೀರಾ. ಸಾಮಾನ್ಯವಾಗಿ ಈ ಥರ ಯಾರಿಗೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತಂದರೆ, ಒಂದು ನೇಮೋತ್ಸವದ ಹರಕೆ ಹೊತ್ಕೊಂಡವ್ರಿಗೆ ಅವಕಾಶ ಇರುತ್ತೆ, ಅಥವಾ ನೇಮ ನಡಿಬೇಕಾದ್ರೆ ದೈವದ ಹತ್ರ ಪ್ರಶ್ನೆ ಕೇಳಬೇಕು ಅಂತ ಕುಟುಂಬಸ್ಥರು ಯಾರಾದರೂ ಮುಂದೆ ಬಂದರೆ ಅವ್ರಿಗೆ ಅವಕಾಶ ಇರುತ್ತೆ. ರಿಷಬ್ ಹಾಗೂ ಅವರ ಪತ್ನಿ ಅಲ್ಲಿರೋದನ್ನು ಗಮನಿಸ್ತಾ ಇದ್ದೀರಾ. ಪಂಜುರ್ಲಿ ದೈವದ ಮುಂದೆ ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಆಗ ಪಂಜುರ್ಲಿ ದೈವದಿಂದ ಕೆಲ ಉತ್ತರಗಳು ಸಿಕ್ಕಿದೆ, ಹಾಗೂ ಹರಕೆ ಹೊತ್ಕೊಳ್ಳುವಂತೆ ಕೂಡ ಹೇಳಿದೆ. ಜೊತೆಗೆ ಕುಟುಂಬಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ನುಡಿ ಕೊಟ್ಟಿದೆ. ಸಾಮಾನ್ಯವಾಗಿ ದೈವ ಏನಾದರೂ ಹೇಳಿದ್ರೆ ಅದನ್ನು ನುಡಿ ಕೊಡೋದು ಅಂತ ಹೇಳ್ತೀವಿ ದಕ್ಷಿಣ ಕನ್ನಡ ಭಾಗದಲ್ಲಿ. ಸೊ ನುಡಿ ಕೊಟ್ಟಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಸಂಕಲ್ಪ ಪೂಜೆಯ ಭಾಗವಾಗಿ ಅವ್ರು ಇಲ್ಲಿಗೆ ಬಂದಿದ್ರ ಅನ್ನೋದ್ರ ಬಗ್ಗೆ ಉತ್ತರ ನಮಗಿನ್ನೇ ಸ್ವಲ್ಪ ಹೊತ್ತಲ್ಲಿ ಸಿಗುತ್ತೆ ನಮ್ಮ ಪ್ರತಿನಿಧಿ ಜಾಯಿನ್ ಆದಾಗ. ಪಂಜುರ್ಲಿ ದೈವದ ನೇಮೋತ್ಸವದಲ್ಲಿ ಇದೇ ಮೊದಲೆಲ್ಲ ಭಾಗಿಯಾಗ್ತಾ ಇರೋದು ರಿಷಬ್ ಶೆಟ್ಟಿ. ಈ ಹಿಂದೆ ಕೂಡ ಬಂಟ್ವಾಳ ಭಾಗದಲ್ಲಿ ಕೂಡ ನೇಮೋತ್ಸವ ಆದಾಗ ಅಲ್ಲಿಗೆ ಹೋಗಿದ್ರು ಅವರು. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ದೈವದ ಮುಂದೆ ಏನೇನು ಪ್ರಶ್ನೆಗಳನ್ನು ಇಟ್ಟಿದ್ರು ರಿಷಬ್ ಶೆಟ್ಟಿ ದಂಪತಿ, ಆಮೇಲೆ ಇದು ಹರಕೆಯನ್ನು ಅವ್ರು ಹೊತ್ಕೊಂಡು ಭಾಗಿಯಾಗಿದ್ದ ಅಥವಾ ಯಾರದ್ದು ಆಹ್ವಾನದ ಮೇಲೆಗೆ ಇಲ್ಲಿಗೆ ಬಂದಾಗ ಪ್ರಶ್ನೆಯನ್ನು ಹಾಗೆ ಕೇಳಿದ್ದ, ಏನೇನು ಮಾಹಿತಿ ಇದೆ? ಹರಕೆ ಹೊತ್ಕೊಂಡಿದ್ದಾರೆ ಹಾಗಾದರೆ ಈಗ ರಿಷಬ್ ಶೆಟ್ಟಿ? ಇದು ಮಂಗಳೂರಿನ ಬಾರೆಬೈಲ್ನಲ್ಲಿ ನಡೀತಿದ್ದಂಥ ಒಂದು ವಾರ್ಷಿಕ ನೇಮೋತ್ಸವ. ಇದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಭಾಗವಹಿಸ್ತಾರೆ. ಈಗ ಸಾಕಷ್ಟು ಕಡೆಗಳಲ್ಲಿ ಈ ರಿಷಬ್ ಶೆಟ್ಟಿ ದಂಪತಿ ಸಮೇತರಾಗಿ ದೈವಗಳ ನೇಮೋತ್ಸವದಲ್ಲಿ ಭಾಗಿಯಾಗಿರುವಂಥದ್ದಿದೆ. ಇದರಲ್ಲೂ ಅದೇ ರೀತಿಯಾಗಿ ದಂಪತಿ ಸಮೇತರಾಗಿ ಭಾಗಿಯಾಗಿದ್ದಾರೆ. ಸುಮಾರು ನಡುರಾತ್ರಿಯಲ್ಲಿ ಬಂದಂಥವರು ಬೆಳಗ್ಗಿನವರೆಗೂ ಇಬ್ಬರು ದೈವದ ಎಲ್ಲ ನೇಮೋತ್ಸವವನ್ನು ವೀಕ್ಷಿಸಿದ್ದಾರೆ. ಆ ಬಳಿಕ ದೈವದ ನುಡಿಯಾಗುವಂಥ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯ ಮುಂಭಾಗದಲ್ಲಿ ನಿಂತು ದೈವ ಸಾಕಷ್ಟು ನುಡಿಗಳನ್ನು ಹೇಳಿರುವಂಥದ್ದು. ಅದರಲ್ಲಿ ತನ್ನ ಕೆಲವೊಂದು ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅನ್ನುವಂಥದ್ದನ್ನು ರಿಷಬ್ ಶೆಟ್ಟಿ ಕೇಳಿಕೊಂಡಿದ್ದಾರೆ. ಆ ಬಳಿಕ ದೈವದ ನುಡಿಯಲ್ಲೂ ಹೇಳಿರುವಂಥದ್ದು, ನಿನಗೆ ಇಡೀ ಜಗತ್ತಿನಾದ್ಯಂತ ದುಶ್ಮನಿಗಳಿದ್ದಾರೆ, ಹಾಗಾಗಿ ಅದನ್ನೆಲ್ಲ ಸರಿ ಮಾಡಬೇಕಾಗುತ್ತೆ, ಜೊತೆಗೆ ನಿನ್ನ ಸಂಸಾರವನ್ನು ಹಾಳು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ,
ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ನನಗೆ ಯಾವುದಾದ್ರೂ ಒಂದು ಸೇವೆಯನ್ನು ಹೇಳು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಆ ಸೇವೆಯನ್ನು ಅವ್ರ ಮನಸ್ಸಿನಲ್ಲೇ ನೆನಪು ಮಾಡ್ಕೊಳ್ತಾರೆ. ಆ ಬಳಿಕ ಅದನ್ನು ಈಡೇರಿಸಬೇಕು. ಇದರ ಫಲವನ್ನು ನಾನು 5 ತಿಂಗಳ ಒಳಗೆ ನಿನಗೆ ತಿಳಿಸ್ತೇನೆ ಅನ್ನುವಂಥದ್ದನ್ನು ದೈವ ನುಡಿಯಲ್ಲಿ ಹೇಳಿರುವಂಥದ್ದು. ಹಾಗಾಗಿ ದುಶ್ಮನಿಗಳಿದ್ದಾರೆ, ಜೊತೆಗೆ ಸಂಸಾರವನ್ನು ಹಾಳು ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಅದಕ್ಕೆ ತಡೆ ಆಗಬೇಕಿದ್ರೆ ಇಲ್ಲಿಗೆ ಈ ಒಂದು ದೈವಸ್ಥಾನ ಏನಿದೆ ಅಲ್ಲಿಗೆ ಯಾವುದಾದ್ರೂ ಒಂದು ಹರಕೆ ರೂಪದಲ್ಲಿ ಕೊಡಬೇಕು ಅನ್ನುವಂಥದ್ದನ್ನು ದೈವ ನುಡಿಯ ಸಂದರ್ಭದಲ್ಲಿ ಹೇಳ್ಕೊಂಡಿರುವಂಥದ್ದು. ಅದಕ್ಕೆ ರಿಷಬ್ ಶೆಟ್ಟಿ ದಂಪತಿಯವರು ಒಪ್ಕೊಂಡಿದ್ದಾರೆ. ಜೊತೆಗೆ 5 ತಿಂಗಳಲ್ಲಿ ಈ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ತೇನೆ, ಇದಕ್ಕೆ ಕೇವಲ 5 ತಿಂಗಳ ಗಡುವನ್ನು ನೀಡ್ತಿದ್ದೇನೆ ಅನ್ನುವಂಥದ್ದನ್ನು ಈ ವಾರಾಹಿ ಪಂಜುರ್ಲಿ ಹೇಳಿರುವಂಥದ್ದು. ಹಾಗಾಗಿ ಸುಮಾರು ಹೊತ್ತುಗಳ ಕಾಲ ಈ ಇಬ್ಬರು ರಿಷಬ್ ಶೆಟ್ಟಿ ಮತ್ತು ಅವರ ಪತ್ನಿ ದೈವದ ದರ್ಶನದ ವೇಳೆ ನೇಮೋತ್ಸವದ ವೇಳೆ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಅವರ ಹರಕೆಯನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ದೈವವು ಈ ರೀತಿಯಾದಂಥ ನುಡಿಯನ್ನು ಹೇಳ್ಕೊಂಡಿರುವಂಥದ್ದು. ಮಮತಾ, ಸುಖಪಾಲ್, ಸಿನಿಮಾಗೆ ರಿಲೇಟೆಡ್ ಆಗಿ ಏನಾದರೂ ಪ್ರಶ್ನೆಗಳನ್ನ ಕೇಳಿದ್ರೆ, ಯಾಕಂದ್ರೆ ಈ ಕಾಂತಾರ ಪ್ರೀಕ್ವೆಲ್ ಅಂದುಕೊಂಡ ಸಮಯಕ್ಕೆ ಬರಲ್ಲ ಅನ್ನುವಂತಹ ಮಾಹಿತಿಗಳೆಲ್ಲ ಇದೆ. ಈ ಬೆನ್ನಲ್ಲೇ ಸಿನಿಮಾಗೆ ರಿಲೇಟೆಡ್ ಏನಾದರೂ ಪ್ರಶ್ನೆಗಳನ್ನ ಕೇಳಿದ್ರಾ? ಹೌದು, ಕಾಂತಾರ ಸಿನಿಮಾ ಈ ಒಂದು ದೈವದ ಹಿನ್ನೆಲೆಯಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಬಾರಿ ಚಿತ್ರೀಕರಣ ಆರಂಭ ಆಗೋ ಮೊದಲು ಚಿತ್ರೀಕರಣದ ಸಂದರ್ಭದಲ್ಲೂ ಕಾಂತಾರದ ಸಂದರ್ಭದಲ್ಲೂ ಬಂದಿರುವಂಥದ್ದು. ಕೆಲವೊಂದು ಪಂಜುರ್ಲಿ ದೈವದನೇ ಮೊರೆ ಹೋಗಿರುವಂಥದ್ದು. ಇವತ್ತು ಈ ಸಂದರ್ಭದಲ್ಲೂ ಆ ಒಂದು ಚಿತ್ರದ ಬಗ್ಗೆನೂ ಪ್ರಶ್ನೆಯನ್ನು ಕೇಳಿದರೆ ಅದು ಯಶಸ್ವಿ ಆಗುತ್ತೆ, ಯಾವುದೇ ತೊಂದರೆಗಳಾಗೋದಿಲ್ಲ, ಆದಷ್ಟು ಬೇಗ ಅದರ ಎಲ್ಲ ಕೆಲಸ ಕಾರ್ಯಗಳು ಮುಗಿಯುತ್ತೆ ಅನ್ನುವಂಥ ಒಂದು ಅಭಯವನ್ನು ಸಹ ದೈವ ಈ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಖಪಾಲ್. ಪಂಜುರ್ಲಿ ದೈವ ನುಡಿ ಕೊಟ್ಟಿದೆ ರಿಷಬ್ ಶೆಟ್ಟಿ ಅವರಿಗೆ ಅನ್ನೋದು ಒಂದು ಮಾಹಿತಿ. ಎರಡನೇದಾಗಿ ನೇಮೋತ್ಸವ ಇದು ವಾರ್ಷಿಕವಾಗಿ ಇಲ್ಲಿ ನಡೆಯುತ್ತಂತೆ, ವರ್ಷಕ್ಕೊಮ್ಮೆ. ಸೊ ಅಲ್ಲಿ ಸ್ನೇಹಿತರು ಹೇಳಿದ್ದ ಕಾರಣಕ್ಕೆ ಅವರು ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ವೇಳೆ ಹರಕೆ ಹೊತ್ಕೊಳ್ಳುವಂತೆ ಕೂಡ ದೈವ ಹೇಳಿದೆಯಂತೆ.